ಉಪಾಧ್ಯಕ್ಷರೇ, ಎಲ್ಲ ಅಣ್ಣ ತಮ್ಮದಿರ್ಗೋ ನಮಸ್ಕಾರ, ಅಕ್ಕ ತಂಗಿರ್ಗೋ ನಮಸ್ಕಾರ. ಇದು ಆಯ್ತು ಇರೋಣ ಒಂಚೂರು. ಅಪ್ಪ ಸುಮ್ನಿರಿ, ನಿಮ್ ಸೌಂಡೇ ಕೇಳಿಸುತ್ತೆ. ನಾನು ಒಂಚೂರು ಮಾತಾಡ್ಬಿಡ್ತೀನಿ, ಆಮೇಲೆ ಕೂಗಾಡುವ. ಮುಂದೆ ಬರ್ಬೇಕಾ? ಕಪ್ಗಿದ್ದೀನಿ, ಕಾಣಿಸಲ್ವ? ಇದು ನಾನು 2ನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ. ಅಂಬರೀಷ್ ಅಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು, ಅವಾಗ ಒಂದ್ಸಲ ಅಂಬರೀಷ್ ಅಣ್ಣಗೋಸ್ಕರ ಬಂದಿದ್ವಿ. ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ಥರದವನು ಶ್ರೀಮಂತ ಅಂತಾರೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು 20-30 ವರ್ಷ ಹೋದ್ರೆ 2 ಎಕರೆ ಜಮೀನು ಇಟ್ಕೊಂಡಿರೋ ನಿಜವಾದ ಶ್ರೀಮಂತ. ಒಡ್ರೆ ಚಪ್ಪಾಳೆ. ದಯವಿಟ್ಟು ಯಾರು ಈಗ ಸುಮ್ಮನೆ ಅದು ಇದು ಯಾರು ಅಕ್ಕಪಕ್ಕದವನು ಮಜಾ ಮಾಡ್ತಾನೆ ಅಂತ ಅವ್ನ ಶೋಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ರು ಶೋಕಿ ಮಾಡಬೇಡ್ರಿ. ದಯವಿಟ್ಟು ಉಳಿಸ್ಕೊಳ್ರಿ. ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರೂ ಇರಲ್ಲ. ಕಾಟೇರ ಬಗ್ಗೆ ಮಾತಾಡಕ್ಕೆ ಬಂದ್ರೆ, ಈಗ ಅವ್ರು ನೋಡಿ ಎಲ್ಲ ಥರ ಸಿನಿಮಾಗಳು ಎಲ್ಲನೂ ನೋಡ್ತಾನೆ ಇದ್ದೀವಿ. ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬ ಕಡಿಮೆ ಆಗ್ತಿದೆ. ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ. ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ, ಒಂದು ರೈತರ ಬಗ್ಗೆ ಕಾಳಜಿ ಇರೋ ಸಿನಿಮಾನ ಮಾಡ್ತಿದ್ದಾರೆ. ಇದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. 29ನೇ ತಾರೀಕು ಕಾಟೇರ ಬರ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.